ಗೋಕ ಜಾತ್ರೆಗೆ ಹೋಗಿದ್ದೀರಾ ನೀವು? ಸ್ವಲ್ಪ ಮೂವ್ ಮಾಡಿ ಹಂಗೆ ಒಂದು ನಿಮಿಷ ರೀ ಕೊಪ್ಪಲು ಗ್ರಾಮದ ಮಹಾದೇವರವರು ಅಂದರೆ ತಂದೆ ರಂಜೇಗೌಡರು ಒಂದು ಸುಂದರವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ನಾಟಿ ತಳಿ ರೂಪದ ಕೋಣಗಳನ್ನು ಇವತ್ತು ಸಾಕಿದ್ದಾರೆ. ಸುಮಾರು ಇದು 1 ವರ್ಷದ ತಳಿಗಳ. ಹಾಗಾಗಿ ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆ ಹೆಚ್ಚು ಕರ್ನಾಟಕದಲ್ಲಿ ಪ್ರಸಿದ್ಧಿ ಆಗ್ತಾ ಇದೆ. ಇಂಥ ಒಂದು ಸನ್ನಿವೇಶದಲ್ಲಿ ಇಂಥ ತಳಿಗಳನ್ನು ಸಾಕಿರ್ತಕ್ಕಂಥದ್ದು ಮುಂದಿನ ಹೈನುಗಾರಿಕೆ ಬೆಳವಣಿಗೆ ದೃಷ್ಟಿಯಿಂದ ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಮಹಾದೇವರು ಮಾಡಿದ್ದಾರೆ. ಹೈನುಗಾರಿಕೆ ಇವತ್ತು ದೇಶದ ಅಭಿವೃದ್ಧಿ ಪಥದಲ್ಲಿ ಹೆಚ್ಚು ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಹಾಗಾಗಿ ನಾವುಗಳು ಇಂಥ ಒಂದು ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡಬೇಕು. ಹಾಗಾಗಿ ಇನ್ನು ಹೆಚ್ಚು ಈ ಥರದ ತಳಿಗಳನ್ನು ಸಾಕ್ತಕ್ಕಂಥದ್ದಕ್ಕೆ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಓನ್ಮಹಳ್ಳಿ ಕೊಪ್ಪಲು ಗ್ರಾಮದ ನಮ್ಮ ಮಹಾದೇವರವರು ಈ ಒಂದು ಉತ್ತಮವಾದ ತಳಿ ಕೋಣಗಳನ್ನು ಸಾಕಿ ಇವತ್ತು ಪ್ರದರ್ಶನಕ್ಕೆ ತಂದಿದ್ದಾರೆ. ಇದು ರಾಜ್ಯಾದ್ಯಂತ ನಮ್ಮ ಪತ್ರಿಕೆಯ ಮುಖೇನ ಇದು ಪರಿಚಯ ಆಗಬೇಕು. ಹಾಗೆ ಅವರಿಗೆ ಉತ್ತಮವಾದ ಒಂದು ಅವಕಾಶ ಎಲ್ಲ ರೂಪದಲ್ಲೂ ಕೂಡ ಸಾಕಾರವಾಗಬೇಕು ಅಂತಕ್ಕಂಥ ಇದನ್ನು ನಿಮ್ಮನ್ನು ವ್ಯಕ್ತಪಡಿಸ್ತಾ ಇವತ್ತು ಕೂಡ ಅವು 1 ಕೋಟಿಯ ಹತ್ತಿರ ಬೆಲೆ ಬಾಳ್ತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿವೆ. ಮುಂದೆ ಏನು ರೈತ ಹಳ್ಳಿಕಾರ ರೈತ ಏನೋ ಸಾಕಿದಾನೆ ಬಡ ರೈತ ಅವನಿಗೆ ಉತ್ತಮವಾದ ಒಂದು ಬೆಲೆ ಸಿಗೋದಕ್ಕೆ ನಮ್ಮ ಸಹಕಾರ ನಿಮ್ಮ ಮಾಧ್ಯಮಗಳ ಮೂಲಕ ಸರ್ಕಾರದ ಗಮನಕ್ಕೆ ಮತ್ತು ಎಲ್ಲ ಒಂದು ಸಹಕಾರ ಸಂಸ್ಥೆಗಳ ಗಮನಕ್ಕೆ ತಂದು ಆ ರೈತನಿಗೆ ಉತ್ತಮವಾದ ಒಂದು ಇದನ್ನು ನೀವು ಮೌಲ್ಯವನ್ನು ಕೊಡಿಸ್ಕೊಡ್ಬೇಕು ಅಂತ ನಾನು ನಿಮ್ಮ ಪ್ರೆಸ್ ರಿಪೋರ್ಟರ್ ಆದ ತಮ್ಮೆಲ್ಲರೂ ಕೂಡ ಈ ಮೂಲಕ ನಾನು ಪ್ರಾರ್ಥಿಸ್ಕೊಂಡಿದ್ದೀನಿ. ನಾನು ಈ ತಳಿಯನ್ನು ಸಾಕಿದ್ದೀನಿ. ಈ ಆನಗೋಳ ಗ್ರಾಮ ಪಂಚಾಯತಿ ಕೇರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ. ಇದು ಹೈನುಗಾರಿಕೆಗೆ ಉಪಯೋಗಿಸ್ಕೋಬೇಕು ಅಂತ ನನ್ನ ಮನೆ ದೃಷ್ಟಿಯಿಂದ ನಾನು ಸಣ್ಣದರಿಂದಲೂ ಭಾರಿ ಸಣ್ಣ ಪ್ರಾಣಿಯಿಂದಲೂ ಸಾಯ್ಕೊಂಡು ಹೈನುಗಾರಿಕೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತಾಂಡವಾಡ್ತಾ ಇದೆ. ಅದಕ್ಕೋಸ್ಕರ ಇದು ಮೇಲ್ಮಟ್ಟಕ್ಕೆ ಹೋಗ್ಬೇಕು. TV ಮುಖಾಂತರ ನಾನು ಕೇಳೋದಿಷ್ಟೇ, ಇದು ದೊಡ್ಡ ಮಟ್ಟಕ್ಕೆ ನೀವು ಸುದ್ದಿ ಮಾಡಬೇಕು. ಬಡ ರೈತನ ಇರ್ಬೋದು, ಯಾರೇ ಇರ್ಬೋದು, ಶ್ರೀಮಂತ ಇರ್ಬೋದು, ನಮ್ಮ ಆನಗೋಳ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರತಿಯೊಬ್ಬ ಯುವಕ ಮಿತ್ರರಲ್ಲಿ ಸಹಕಾರ ಕೊಟ್ಟು ನಾನು ಇವನ್ನ ಪಾಲನೆ ಮಾಡೋಕ್ಕೆ ನಮ್ಮ ಶ್ರೀಮತಿ ದಾಕ್ಷಾಯಣಿ ಅವರು ನಾನು ನನ್ನ ಮಕ್ಕಳು ಸಹ ಇದಕ್ಕೆ ಶ್ರಮಿಸಿದ್ದೀವಿ. ಇದು ನೀವು ಪೇಪರ್ ಮುಖಾಂತರ ನೀವು ದೊಡ್ಡ ಸುದ್ದಿ ಮಾಡಿ ಇದನ್ನು ಮೇಲ್ಮಟ್ಟಕ್ಕೆ